ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮೊದಲು ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಮಾರನೆಯ ದಿನ ಮಧ್ಯಾಹ್ನ 3 ಹೊತ್ತಿಗೆ ಆಫೀಸ್ಗೆ ಹೋಗಿ ಋತ್ವಿ ಎಲ್ಲಿ ಎಂದು ಕೇಳಿದ ಋಷ್ಗೆ, ನಿನ್ನೆ ನೀವೇ ಮಧ್ಯಾಹ್ನದ ನಂತರ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು ಅಂದ್ರಲ್ಲ ಸರ್, ಅದಕ್ಕೆ ಹೋಗಿದ್ದಾಳೆ ಎನ್ನುವ ಉತ್ತರ ಸಿಗುತ್ತದೆ. ಓಹ್, ಹಾಗಾದರೆ ಗಾರೆ ಕೆಲಸಕ್ಕೆ ಹೋದ್ಲಾ? ನಿನ್ನೆ ಒಂದೇ ದಿನಕ್ಕೆ ಕೆಲಸ ಸಾಕಾಗಿ ಇವತ್ತು ಹೋಗಲ್ಲ ಅಂತ ನನ್ನಲ್ಲಿ ರಿಕ್ವೆಸ್ಟ್ ಮಾಡಬಹುದು ಅಂದ್ಕೊಂಡಿದ್ದೆ ಎಂದು ಮನದಲ್ಲೇ ನುಡಿದು ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದ ಸೈಟ್ಗೆ ಹೋಗುತ್ತಾನೆ ಋಷ್. ಅವನಿಗೆ ಹೆಚ್ಚು ಇಷ್ಟವಾಗುವ, ಅವನ ಕಣ್ಣಿಗೆ ತುಸು ಹೆಚ್ಚೇ ಚಂದ ಅನಿಸುವ ಗುಲಾಬಿ ಬಣ್ಣದ ಚೂಡಿದಾರ್ ಮೇಲೆ ಅದೇ ಬಣ್ಣದ ಸ್ವೆಟರ್ ಹಾಕಿರುವ ಋತ್ವಿ ಬಿಸಿಲಿನಲ್ಲಿ ಮರಳನ್ನು ಜರಡಿ ಹಿಡಿತಿರುವುದನ್ನು ಕಂಡಾಗ ಇವನಿಗೂ ಮನದ ಮೂಲೆಯಲ್ಲಿ ಸಣ್ಣ ಸಂಕಟ ಶುರುವಾಗಿತ್ತು. ಅವನನ್ನು ನೋಡಿಯೂ ನೋಡದಂತೆ ತನಗೆ ನೀಡಿದ ಕೆಲಸ ಮಾಡುತ್ತಾಳೆ ಋತ್ವಿ. ನನಗ್ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನಾನೇ ತಾನೇ ಹಠ ಮಾಡಿ ಇವಳನ್ನು ಇಲ್ಲಿಗೆ ಕೆಲಸಕ್ಕೆ ಬಿಟ್ಟಿದ್ದು. ಇವಳು ಕಷ್ಟಪಡಬೇಕು, ನನಗೆ ಈ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಅಳಬೇಕು. ಯಾವಾಗಲೂ ನನ್ನೆದುರು ಸೆಟೆದು ನಿಂತು ಜಗಳಕ್ಕೆ ಬರುವ ಇವಳು ನನ್ನೆದುರು ತಲೆಬಾಗಬೇಕು. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿ ನನ್ನನ್ನು ಅವಮಾನ ಮಾಡುವ ಇವಳಿಗೆ ನೋವು ಕೊಡಬೇಕು ಅನ್ನೋದು ತಾನೇ ನನ್ನ ಉದ್ದೇಶ. ಆದರೆ ಇವಳು ಕಷ್ಟಪಡುವುದನ್ನು ನೋಡಿದರೆ ನನಗೇ ಯಾಕೆ ಇಷ್ಟೊಂದು ಬೇಸರ ಆಗಬೇಕು? ಏನೋ ಒಂದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆದರೆ ಇವಳ ವಿಷಯದಲ್ಲಿ ನಾನು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರ ಸತ್ಯ ಎಂದುಕೊಳ್ಳುತ್ತಾನೆ ಋಷ್. ಸಾಧ್ಯವಾದರೆ ಇವತ್ತೇ ಈ ಮೆಂಟಲ್ ಮಂಜನ ಹತ್ರ ರಜೆ ಕೇಳಬೇಕು. ಹೇಗೂ ನಾಳೆ ಶುಕ್ರವಾರ, ನಾನು ನಮ್ಮೂರಿಗೆ ಹೋಗಿ ಬರ್ತೀನಿ. ವಿಭಿಗೆ ಹೇಳಿ ನನ್ನ ಪಾಸ್ಬುಕ್ ತರಿಸಿಕೊಳ್ಬೇಕು. ಅದೇನು ಸಮಸ್ಯೆ ಆಗಲ್ಲ, ಹೇಗೂ ಯಾರೂ ಇರಲ್ಲ, ಆರಾಮಾಗಿ ತಂದು ಕೊಡ್ತಾಳೆ. ದುಡ್ಡು ಒಡವೆ ಎಲ್ಲ ತಂದು ಅಕ್ಕನಿಗೆ ಕೊಟ್ಟರೆ ಆಯಿತು. ನಿವಿ ಅಕ್ಕ ಪಾಪ, ನನ್ನನ್ನು ಆ ನರಕದಿಂದ ಕಾಪಾಡಿದ ದೇವತೆ, ನನ್ನಿಂದಾಗುವ ಸಹಾಯ ಮಾಡಬೇಕು ಅವಳಿಗೆ ಎನ್ನುವ ಯೋಚನೆ ಇವಳದ್ದು. 4 ಗಂಟೆಯ ಹೊತ್ತಿಗೆ ಋತ್ವಿ, ಎಲ್ಲರಿಗೂ ಟೀ ಮತ್ತು ಬಿಸ್ಕೆಟ್ ಕೊಡಮ್ಮ, ನಮ್ಮೆಲ್ಲರ ಕೈ ಗಾರೆಯಾಗಿದೆ ಎಂದ ಕೆಲಸದವರ ಮಾತಿಗೆ ಸರಿ ಎಂದು ಕೈ ತೊಳೆದುಕೊಂಡ ಋತ್ವಿ ಎಲ್ಲರ ಕೈಗೂ ಪುಟ್ಟ ಪುಟ್ಟ ಪೇಪರ್ ಲೋಟ ಕೊಟ್ಟು ಟೀ ಹಾಕುತ್ತಾಳೆ. ಎಲ್ಲರಿಗೂ ಕೊಟ್ಟಂತೆ ಕಾರಿಗೆ ಹೊರಗೆ ನಿಂತಿದ್ದ ಋಷ್ ಬಳಿಗೂ ಹೋಗಿ, ಸರ್ ಟೀ ಎಂದು ಲೋಟ ಚಾಚಿದಾಗ ಅವಳನ್ನೇ ನೋಡುತ್ತಾ ಕೇಳಿ ಟೀ ಪಡೆಯುತ್ತಾನೆ ಋಷ್. ಅವನ ಈ ನಡೆಯಿಂದ ಎಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ಗಾತ್ರ ಹೆಚ್ಚು ಮಾಡಿಕೊಂಡಿತ್ತು. ಹಿಂದೊಮ್ಮೆ ಹೀಗೆ ಅವನಿಗೆ ಟೀ ಕೊಡಲು ಹೋಗಿ, ಯು ಸ್ಟುಪಿಡ್, ನಾನು ನಿಮ್ಮ ಜೊತೆ ಟೀ ಕುಡಿಬೇಕಾ? ನನ್ನ ಲೆವೆಲ್ ಏನು, ನಿಮ್ಮ ಲೆವೆಲ್ ಏನು ಎಂದು ಅವನಿಂದ ಪೆಟ್ಟಿನ ಜೊತೆಗೆ ಬೈಗುಳ ಪಡೆದು ಬಂದಿದ್ದ ಹುಡುಗನಂತೂ ತೆರೆದ ಕಣ್ಣು ಮತ್ತು ಬಾಯಿ ಎರಡನ್ನೂ ಮುಚ್ಚಲಿಲ್ಲ. ಎಲ್ಲರಿಗೂ ಟೀ ಕೊಟ್ಟ ಬಳಿಕ ತಾನು ಅವರ ಜೊತೆಯೇ ಟೀ ಕುಡಿಯಲು ಕೂರುತ್ತಾಳೆ ಋತ್ವಿ. ಅವಳು ಮತ್ತೆ ಮರಳನ್ನು ಜರಡಿ ಹಿಡಿಯಲು ಹೋಗುವಾಗ, ಆಗಿದ್ದು ಆಗಲಿ ಬಿಡು, ನಾನೇ ಸೋಲುವೆ ಎಂದುಕೊಂಡು, ಲೇ ಇವಳೆ ಬಾರೆ ಇಲ್ಲಿ ಎಂದು ಕರೆಯುತ್ತಾನೆ ಋಷ್. ಒಮ್ಮೆಲೆ ಎಲ್ಲರ ಗಮನ ಋಷ್ನತ್ತ ತಿರುಗಿತ್ತು. ಈ ಯಜಮಾನಪ್ಪ ಯಾರನ್ನು ಕರೆದದ್ದು ಎಂದು ಎಲ್ಲರೂ ಸುತ್ತಲೂ ನೋಡುತ್ತಾರೆ. ಆದರೆ ಮೂತಿ ಉದ್ದ ಆಗಿದ್ದು ಮಾತ್ರ ಋತ್ವಿಯದ್ದು. ಯಾಕಂದರೆ ಅವಳಿಗೆ ಗೊತ್ತು, ಈ ಲೇ ಇವಳೆ ಎನ್ನುವ ಕರೆ ನನಗೆ ಎಂದು. ಆದರೂ ಬೇಕೆಂದೇ ಅವನ ಕಡೆ ನೋಡದೆ ಹೋದಾಗ ಋಷ್, ಯಾವಳೆ ಅವಳು? ಋತ್ವಿ, ನಾನು ಕರೀತಾ ಇದ್ರು ನನ್ನ ಕಡೆ ನೋಡ್ತಾ ಇಲ್ಲ, ನೋಡೆ ಈ ಕಡೆ ಎಂದಾಗ ವಿಧಿ ಇಲ್ಲದೆ ಅವನತ್ತ ನೋಡುವ ಹೆಣ್ಣನು, ಬಾಯಿಲಿ, ಕೈಕಾಲು ತೊಳ್ಕೊ ಹೋಗೋಣ, ಇನ್ಮೇಲೆ ನೀನಿಲ್ಲಿ ಕೆಲಸಕ್ಕೆ ಬರೋದು ಬೇಡ ಎನ್ನುತ್ತಾನೆ ಋಷ್. ಸುಮ್ಮನೆ ಕರಿತೀನಾ ಇವನನ್ನು ಮೆಂಟಲ್ ಮಂಜ ಅಂತ? ನೆನ್ನೆ ತಾನೇ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟ, ಈಗ ನೋಡಿದರೆ ಹೀಗೆ, ಯಾವಾಗ ಹೇಗಿರ್ತಾನೆ ಗೊತ್ತಾಗಲ್ಲ ಎಂದು ಮನದಲ್ಲೇ ನುಡಿದು, ಇನ್ನೇನು ಟೈಮ್ ಆಯ್ತಲ್ಲ, ಹಾಗಾಗಿ ಇವತ್ತಿನ ಕೆಲಸ ಮುಗಿಸಿಬಿಡ್ತೀನಿ ಎಂದು ಮೆಲ್ಲಗೆ ಹೇಳುತ್ತಾಳೆ ಋತ್ವಿ. ಒಳ್ಳೆ ಮಕ್ಕಳು ದೊಡ್ಡವ್ರು ಹೇಳಿದರೆ ಕೇಳಬೇಕು, ಹೀಗೆ ಎಲ್ಲದಕ್ಕೂ ನೋನೋ ಅನ್ನಬಾರ್ದು. ನೀನು ಹೀಗೆ ಮಾಡಿದಾಗಲೇ ನನಗೂ ಕೋಪ ಬರೋದು, ಸುಮ್ಮನೆ ಎದ್ದೇಳೆ ಎನ್ನುತ್ತಾ ಅವಳ ಬಳಿ ಹೋದ ಋಷ್. ನಿನ್ನ ಮುಖ ನೋಡೋಕ್ಕೆ ಆಗ್ತಾ ಇಲ್ಲ ಕಣೆ, ಬಿಸಿಲಿಗೆ ಒಳ್ಳೆ ಕೆಂಪು ಟೊಮ್ಯಾಟೊ ಥರ ಆಗಿ ಹೋಗಿದೆ. ಎಲ್ಲಿ ಅದನ್ನು ಅಲ್ಲಿಯೇ ಬಿಡು, ಬಾ ಹೋಗೋಣ, ನಾಳೆಯಿಂದ ನೀನು ಆಫೀಸ್ ಕೆಲಸ ಮಾಡು ಸಾಕು ಎನ್ನುತ್ತಾ ಅವಳ ಕೈ ಹಿಡಿದು ಕಾರಿನತ್ತ ಕರೆದುಕೊಂಡು ಬಂದು ಯಾವೊಂದು ಸೂಚನೆ ಕೊಡದೆ ಅವಳ ಮುಖ ಮತ್ತು ಕುತ್ತಿಗೆಯನ್ನು ಕರ್ಚಿಫ್ನಿಂದ ಒರೆಸಲು ಅವನ ಈ ನಡೆಯಿಂದ ಮುಜುಗರವಾದರೂ ಅವನನ್ನೇ ದುರುದುರು ನೋಡುವ ಋತ್ವಿ, ಬಿಡಿ ಸರ್, ನೀವು ಹೋಗಿ, ಕೆಲಸದ ಸಮಯ ಮುಗಿದ ಮೇಲೆ ನಾನು ಹೋಗ್ತೀನಿ ಎನ್ನುತ್ತಾಳೆ. ಇನ್ನೂ 1 ಗಂಟೆ ಟೈಮ್ ಇದೆ ಕಣೆ ಇವಳೇ, ಅಷ್ಟು ಹೊತ್ತು ನೀನು ಬಿಸಿಲಿನಲ್ಲಿ ಒಣಗುವುದು ಬೇಡ, ನನಗೆ ಯಾಕೋ ಒಂಥರ ಆಗುತ್ತೆ. ಹಾಗೂ ನೀನು ಆಫೀಸ್ ಟೈಮ್ ಮುಗಿಯದೆ ಇಲ್ಲಿಂದ ಬರಲ್ಲ ಅನ್ನೋದೇ ಆದರೆ
ಎಂದು ಮಾತು ನಿಲ್ಲಿಸಿದ ರುಷ್ನನ್ನೇ ಇವಳು ಅನುಮಾನದಿಂದ ನೋಡುವಾಗ ರಪಕ್ಕನೆ ಅವಳನ್ನು ಕಾರಿನೊಳಗೆ ತಳ್ಳಿ ತಾನು ಕುಳಿತ ರುಷ್, ಹೀಗೆ ಕಳೆದು ಬಿಡು 1 ಗಂಟೆಯನ್ನು ಎನ್ನುತ್ತಾನೆ. ಸರ್, ನೀವೇನು ಮೆಂಟಲ್ಲ ಹೇಳಿ? ನಿನ್ನೆ ನೀವೇ ಕರ್ಕೊಂಡು ಬಂದು ಕೆಲಸ ಮಾಡು ಅಂತ ಹೇಳಿದ್ದು. ಇವತ್ತು ನೀವೇ ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ ಇದ್ದೀರಾ. ನಿನ್ನೆ ಇದರ 2ರಷ್ಟು ಬಿಸಿಲಿತ್ತು. ಇವತ್ತು ಕೂಡ ಮಧ್ಯಾಹ್ನದವರೆಗೂ ಇದ್ದ ಬಿಸಿಲಿಗೆ ಹೋಲಿಸಿದರೆ ಈಗ ಕಮ್ಮಿಯೇ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲ ಕೇಳಿದ್ದಾರೆ. ಕಾರಿನ ಡೋರ್ ತೆಗೀರಿ ಸರ್, ಜನ ನಮ್ಮ ಬಗ್ಗೆ ತಪ್ಪಾಗಿ ಮಾತನಾಡೋದು ಬೇಡ ಎಂದು ಗದರುವರು. ಅವರೆಲ್ಲ ಅವರವರ ಪಾಡಿಗೆ ಅವರವರ ಕೆಲಸ ಮಾಡ್ತಾ ಇದ್ದಾರೆ ಬಿಡೆಯವಳೆ, ನಿನ್ಗ್ಯಾಕೆ ಚಿಂತೆ? ಮತ್ತೆ ನನ್ನ ಬಗ್ಗೆ ಮಾತನಾಡುವ ಸಾಹಸವನ್ನು ಯಾರೂ ಮಾಡಲ್ಲ. ನಾನು ಅಂದರೆ ಎಲ್ಲರೂ ಹೆದರಿ ಗಡಗಡ ಅಂತಾರೆ ಗೊತ್ತಾ ಎಂದು ಮೀಸೆ ತಿರುವುತ್ತಾನೆ ರುಷ್. ಆದರೂ ಅವನಿಗೆ ಉತ್ತರಿಸದೆ ಕಾರ್ ಬಾಗಿಲನ್ನು ತೆರೆಯುವ ಪ್ರಯತ್ನ ಮಾಡ್ತಾ ಇದ್ದ ಹೆಣ್ಣನ್ನು ತನ್ನತ್ತ ತಿರುಗಿಸಿಕೊಂಡ ರುಷ್. ನಾನು ಮಾತಾಡ್ತಾ ಇದ್ದೀನಿ ತಾನೇ, ಮತ್ತೆ ನನ್ನ ಕಡೆ ನೋಡೆ ಎಂದರೆ ಸುಮ್ಮನೆ ಬಾಗಿಲು ತೆರೆದರೆ ಸರಿ. ನಿಮ್ಮ ಈ ನಾಟಕಗಳಿಂದ ಜನ ತಪ್ಪಾಗಿ ಮಾತನಾಡೋದು ಬೇಡ ಎನ್ನುವಾಗ ಕೂಡ ಅವನನ್ನು ನೋಡಿದ ಋತ್ವಿಯ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ ರುಷ್. ಈಗ ತಾನೇ ಹೇಳ್ದೆ ಅಲ್ವಾ, ಯಾರೂ ತಪ್ಪಾಗಿ ಮಾತಾಡಲ್ಲ, ನನ್ನನ್ನು ಕಂಡ್ರೆ ಹೆದರಿಕೆ ಇದೆ ಅಂತ. ಸುಮ್ಮನೆ ಇಲ್ಲೇ ಇರೇವಳೆ ಎಂದು ಮೃದುವಾಗಿ ನುಡಿದು ಅವಳ ಕೈಗಳನ್ನು ಹಿಡಿಯುವಾಗ, ನಿಮ್ಮ ಬಗ್ಗೆ ಯಾರೂ ಏನು ಹೇಳಲ್ಲ ಸರ್, ಯಾಕಂದರೆ ನೀವು ಗಂಡು. ಏನೇ ತಪ್ಪಾಗಿ ಹೇಳುವುದೇ ಆದರೂ ಅದು ನನ್ನ ಬಗ್ಗೆ ಮಾತ್ರವೇ, ಯಾಕಂದರೆ ನಾನು ಹೆಣ್ಣು ಅಲ್ವಾ. ಏನೇ ಕಳಂಕ ಇದ್ದರೂ ಅದು ಹೆಣ್ಣಿಗೆ ಹಚ್ಚಲು ಮಾತ್ರ ಉಪಯೋಗಕ್ಕೆ ಬರೋದು ಸರ್. ಬೇರೆ ಯಾರೋ ನನ್ನ ಬಗ್ಗೆ ಮಾತನಾಡದೆ ಹೋದರೂ ನೀವೇ ಹೇಳ್ತೀರಾ. ಏನಂತ ಹೇಳಿ? ಒಂದು ದಿನಕ್ಕೆ ಎಷ್ಟೋ ಗಂಡಸರ ಜೊತೆ ಮಲಗಿದವಳು ನೀನು, ಎಷ್ಟೋ ಜನರ ಸ್ಪರ್ಶ ಅನುಭವಿಸಿದವಳು ನೀನು. ಯಾವನ್ ಹೇಗೆ ಮುಟ್ಟಿದ್ದ ಹೇಳು? ಇವತ್ತು ನನ್ನ ಕಾರಲ್ಲಿ ಕೂತ ಹಾಗೆ ಇನ್ನು ಎಷ್ಟು ಜನರ ಜೊತೆ ಕಾರಲ್ಲಿ ಕೂತಿದ್ದೆ? ಅವತ್ತು ನನ್ನ ಜೊತೆ ದೇಹ ಹಂಚಿಕೊಂಡ ಹಾಗೆ ಇನ್ನು ಯಾರ್ಯಾರ ಜೊತೆಗೆ ದೇಹ ಹಂಚಿಕೊಂಡೆ? ಹೀಗೆ ಕೇಳ್ತಾನೇ ಇರ್ತೀರಾ ಅಲ್ವಾ ಎಂದವಳು ಅವನತ್ತ ನೋಡದೇ ನುಡಿದರೂ ಕಣ್ಣಿಂದ ಜಾರುವ ಹನಿಗಳಿಗೆ ತಡೆ ಒಡ್ಡುವ ಪ್ರಯತ್ನ ಮಾಡಲಿಲ್ಲ. ಜೊತೆಗೆ ಅವನಿಂದ ಕೈ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಬಿಡಲಿಲ್ಲ. ಅವಳ ಮಾತುಗಳು ಇವನಿಗೂ ನಾಟಿತ್ತು. ಅವಳು ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ ಎನ್ನುವುದು ಗೊತ್ತು. ತಾನಾಡಿದ ಮಾತುಗಳನ್ನು ಅಷ್ಟು ಸುಲಭವಾಗಿ ಅವನು ಕೂಡ ಮರೆಯುವುದಿಲ್ಲ. ಲೇ ಇವಳೇ, ಲೇ ಋತ್ವಿ, ಸಾರಿ ಕಣೆ, ಅವತ್ತೇನೋ ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ ಆಯ್ತಾ, ಆದರೆ ನಾನು ಮನಸ್ಸಿನಿಂದ ಆ ಮಾತುಗಳನ್ನು ಹೇಳಲಿಲ್ಲ ಕಣೆ ಎಂದು ಈಗಲೂ ಮೃದುವಾಗಿಯೇ ಹೇಳುತ್ತಾನೆ ರುಷ್. ಆದರೂ ಅವಳ ಕೈಗಳನ್ನು ಮಾತ್ರ ಬಿಡಲೊಲ್ಲ. ಮನಸ್ಸಿನಿಂದಲೋ ಬಾಯಿಂದಲೋ ಒಟ್ಟಿನಲ್ಲಿ ನೀವು ಹೇಳಿದ್ದು, ನನಗೆ ಚುಚ್ಚಿ ಮಾತಾಡಿದ್ದು ನಿಜ ತಾನೇ? ತುಂಬ ನೋವಾಯಿತು ಸರ್. ಈ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ನಾನು ಅಕ್ಕನ ಮದುವೆ ಅಂತ ಖುಷಿ ಪಡ್ತಾ ಇದ್ದೆ ಅಷ್ಟೇ ಹೊರತು ನಾನು ಮದುವೆ ಆಗಬೇಕು ಅಂತ ಹೇಳಲೇ ಇಲ್ಲ. ಈ ಜನ್ಮದಲ್ಲಿ ನಾನು ಮದುವೆಯೂ ಆಗಲ್ಲ. ಗಂಡ, ಮನೆ, ಸಂಸಾರ ಎನ್ನುವ ಪದಗಳು ನನ್ನ ಜೀವನದಲ್ಲಿಲ್ಲ ಅನ್ನೋದು ನನಗೂ ಗೊತ್ತು ಸರ್. ಆದರೆ ನೀವ್ಯಾಕೆ ಅಷ್ಟು ತುಚ್ಛವಾಗಿ ಹೇಳಿದ್ದು ನನಗೆ? ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳಿದ್ದೆ ತಾನೇ, ಯಾರದ್ದೋ ಮೋಸಕ್ಕೆ ಬಲಿಯಾಗಿ ಅಲ್ಲಿಗೆ ಹೋಗಿದ್ದು ಅಂತಲೂ ಹೇಳಿದ್ದೆ ಅಲ್ವಾ. ಆದರೂ ನೀವು ಆಗಾಗ ಅದೇ ವಿಷಯವನ್ನು ಹೇಳೋದು ಎಷ್ಟು ಸರಿ ಸರ್. ನಾವಿಬ್ಬರು ಆ ವಿಷಯವನ್ನು ಮರೆತು ಬಿಡಬೇಕು, ಯಾರಲ್ಲೂ ಆ ವಿಷಯವನ್ನು ಹೇಳೋದು ಬೇಡ ಅಂತ ಒಪ್ಪಂದ ಮಾಡಿದ್ದೇ ನೀವು ತಾನೇ. ನಿಮಗೆ ಕೊಟ್ಟ ಮಾತನ್ನು ನಾನು ಮುರಿದಿದ್ದೀನ ಹೇಳಿ? ನಾನಾಗಿ ನಾನೇ ಯಾವತ್ತೂ ಆ ವಿಷಯದ ಬಗ್ಗೆ ಹೇಳಲಿಲ್ಲ. ಆದರೆ ನೀವು ಯಾವಾಗ ನೋಡಿದರೂ ಅದನ್ನೇ ಒತ್ತಿ ಹೇಳಿ ಹೇಳಿ ನೀನು ವೇಶ್ಯೆ ವೇಶ್ಯೆ ಅಂತ ನನಗೆ ಚುಚ್ಚಿ ಮಾತಾಡ್ತೀರಾ. ಯಾಕೆ ಸರ್ ನೀವು ಹೀಗೆ? ನಾನು ನಿಮ್ಮೆದುರು ಇರೋದು ನಿಮಗೆ ಇಷ್ಟವಿಲ್ಲ. ನನ್ನ ಮುಖವನ್ನು ನೋಡಿದಾಗ ನಿಮಗೆ ಅದೇ ವಿಷಯ ನೆನಪಿಗೆ ಬರುತ್ತೆ ಅನ್ನೋದೇ ಆದರೆ ಆ ಕಾಂಟ್ರ್ಯಾಕ್ಟ್ನ ಹರಿದು ನನಗೆ ಬಿಡುಗಡೆ ಕೊಡಿ ಸರ್. ಸತ್ಯವಾಗಿ ಹೇಳ್ತೀನಿ, ನಾನು ಇನ್ಯಾವತ್ತೂ ನಿಮ್ಮ ಕಣ್ಣೆದುರು ಬರಲ್ಲ. ನಮ್ಮ ರಾಜ್ಯದ ಯಾವುದೋ ಒಂದು ಮೂಲೆಗೆ ಹೋಗಿ ಜೀವನ ಮಾಡ್ತೀನಿ. ಆದರೆ ಪದೇ ಪದೇ ನನ್ನನ್ನು ವೇಶ್ಯೆ ಅಂತ ಮಾತ್ರ ಹೇಳಬೇಡಿ ಸರ್, ನನಗೆ ತುಂಬಾ ಅಳು ಬರುತ್ತೆ ಎಂದವಳು ಜೋರಾಗಿ ಅಳುವುದಕ್ಕೆ ಆರಂಭಿಸಿ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿ ಸಾಧ್ಯವಾಗದೆ ಹೋದಾಗ ಸೀದಾ ರುಷ್ನ ಎದೆಯಲ್ಲಿ ಮುಖವನ್ನು ಅಡಗಿಸುತ್ತಾಳೆ. ಇನ್ನಷ್ಟು ಅವಳ ಸನಿಹ ಸರಿದು ಅವಳನ್ನು ಬಳಸುತ್ತಾ, ಸಾರಿ ಕಣೆ ಇವಳೆ, ಇನ್ಯಾವತ್ತೂ ನಾನು ಹಾಗೆಲ್ಲ ಹೇಳಲ್ಲ, ಬಾಯಿ ತಪ್ಪಿ ಹೇಳಿಬಿಟ್ಟೆ ಕಣೆ. ನೀನು ಹೇಗೆ ಅಲ್ಲಿದೆಯೋ ಹಾಗೆ ನಾನು ಅಲ್ಲಿಗೆ ಬಂದಿದ್ದೆ ಅಲ್ವಾ, ಹಾಗಾಗಿ ನಿನಗೆ ಏನೇನು ಹೇಳಿದೆನೋ ಆ ಮಾತುಗಳು ನನಗೂ ಅನ್ವಯ ಆಗುತ್ತೆ. ಆದರೆ ನಾನು ಆಗ ಹೇಳಿದ ಮಾತುಗಳಿಗೆ ನಿನ್ನ ಹತ್ರ ಸಾರಿ ಕೇಳೋಕ್ಕೆ ಬಂದೆ, ಆದರೆ ನೀನೇ ನಿನ್ನ ರೂಮಿನ ಬಾಗಿಲನ್ನು ತೆರೆಯಲಿಲ್ಲ. ಹೋಗಲಿ, ಬೆಳಗ್ಗೆ ಆದರೂ ಕೇಳೋಣ ಅಂದರೆ ಬೇಕು ಅಂತ ನನ್ನನ್ನು ಬಿಟ್ಟು ಹೋಗಿದ್ದೆ. ಮತ್ತೆ ನಾನು ಕೆಲಸದ ಕಡೆ ಹೋದೆ. ರಾತ್ರಿ ಆದರೂ ನಿನ್ನ ಹತ್ರ ಸಾರಿ ಕೇಳಬೇಕು ಅಂದುಕೊಂಡೇ ಬಂದೆ. ಆದರೆ ನೀನು ನನಗೊಂದು ಮಾತು ಹೇಳದೆ ನಿನ್ನ ಮನೆಗೆ ಹೋಗಿದ್ದೀಯಾ. ಆದರೂ ಅಲ್ಲಿಗೂ ಹುಡುಕಿಕೊಂಡು ಬಂದೆ ತಾನೇ.
ಅಲ್ಲೂ ಕೂಡ ಬಾಗಿಲು ತೆರೆಯದೆ ನನ್ನೊಂದಿಗೆ ಮಾತನಾಡದೆ ಕಳುಹಿಸಿಬಿಟ್ಟೆ ನೀನು. ಜೊತೆಗೆ ನಾನು ನಿಂಗೆ ಏನೇನು ಕೊಟ್ಟಿದ್ದೆ ಎಲ್ಲವನ್ನೂ ಅಲ್ಲಿಯೇ ಬಿಟ್ಟು ಬಂದಿದ್ದೀಯ. ಅದಕ್ಕೆ ಕೋಪ ಬಂದು ಇಲ್ಲಿಗೆ ಕೆಲಸಕ್ಕೆ ಕರ್ಕೊಂಡು ಬಂದೆ. ಗಾರೆ ಕೆಲಸ ಮಾಡೋಕ್ಕೆ ಕಷ್ಟ ಆಗಿ ಆಗ ನೀನೇ ನನ್ನ ಜೊತೆ ಮಾತಾಡ್ತೀಯ ಅಂತ ಯೋಚನೆ ಮಾಡಿದೆ ಕಣೆ. ಬಟ್ ಐ ಪ್ರಾಮಿಸ್ ಯು, ಇನ್ಮೇಲೆ ಯಾವತ್ತೂ ನಿಂಗೆ ಈ ರೀತಿಯ ಮಾತುಗಳನ್ನಾಡಿ ನೋವು ಕೊಡಲ್ಲ. ಈಗ ಅಳ್ಬೇಡ ಕಣೆ ಎನ್ನುತ್ತಾ ಇನ್ನಷ್ಟು ಅವಳ ಮೇಲಿನ ಹಿಡಿತ ಬಿಗಿ ಮಾಡಿದರೆ, ಏನೂ ಬೇಕಿಲ್ಲ, ನೀವು ಯಾವಾಗಲೂ ಹೀಗೆ ಹೇಳೋದು, ಮತ್ತೆ ಮತ್ತೆ ಹಾಗೆ ನನಗೆ ಚುಚ್ಚಿ ಮಾತಾಡಿ ನೋವು ಮಾಡೋದು, ಬರೀ ಇದೇ ಆಯಿತು ನಿಮ್ಮದು. ನನ್ನ ಪಾಡಿಗೆ ನನ್ನನ್ನು ಬಿಡಿ, ನಾನು ಎಲ್ಲಿಗಾದರೂ ಹೋಗ್ತೀನಿ. ಬದುಕೋಕೆ ಆದರೆ ಬದುಕು, ಇಲ್ಲವಾದರೆ ಸಾವು, ಎರಡರಲ್ಲೂ ನೆಮ್ಮದಿ ನೋಡ್ಕೋತೀನಿ. ಆದರೆ ನಿಮ್ಮಿಂದ ಹೀಗೆ ಆಗಾಗ ಹಂಗಿಸಿಕೊಂಡು ಜೀವನ ಮಾಡೋದು ನನ್ನಿಂದ ಆಗಲ್ಲ ಎಂದವಳು ದೂರಿನ ದನಿಯಲ್ಲಿ ಹೇಳಿದರೂ ಇನ್ನೂ ಅಳುವನ್ನು ನಿಲ್ಲಿಸಿಲ್ಲ. ಸಾಯೋ ಮಾತಾಡಿದರೆ ಗ್ಯಾರಂಟಿ ಹೊಡಿತೀನಿ ಋತ್ವಿ. ಬಾಳಿ ಬದುಕಬೇಕಾದ ಹೆಣ್ಣು ನೀನು. ಈಗ ಅಳುವುದನ್ನು ನಿಲ್ಲಿಸೆ ಪ್ಲೀಸ್ ಕಣೆ ಇವಳೆ. ನಂದೇ ತಪ್ಪಾಯಿತು ಅಂತ ಹೇಳಿ ಸಾರಿ ಕೇಳ್ತಾ ಇದ್ದೀನಿ ತಾನೇ ಎಂದು ಸಮಾಧಾನ ಮಾಡುತ್ತಾನೆ ಋಷ್. ಕೆಲ ಹೊತ್ತು ಅವಳು ಅವನಿಂದ ದೂರ ಸರಿದಿಲ್ಲ, ಇವನು ಅವಳನ್ನು ಬಿಟ್ಟಿಲ್ಲ. ನಿಧಾನವಾಗಿ ತನ್ನ ಅಳು ತಹಬದಿಗೆ ಬಂದ ಮೇಲೆ ಅವನಿಂದ ಬಿಡಿಸಿಕೊಳ್ಳಲು ನೋಡುವ ಋತ್ವಿ, ಬಿಡಿ ಸರ್ ಎಂದು ಮೆಲ್ಲಗೆ ನುಡಿದರೆ, ಇನ್ನೊಂದು 10 ನಿಮಿಷ ಹೀಗೇ ಇರೇವಳೆ, ಅವರೆಲ್ಲ ಕೆಲಸ ಮುಗಿಸಿ ಹೋಗುವವರೆಗೂ ಎನ್ನುತ್ತಾ ಮತ್ತಷ್ಟು ಗಟ್ಟಿಯಾಗಿ ಅಪ್ಪಲು ನೋಡುವ ಹುಡುಗನಿಂದ ಬಿಡಿಸಿಕೊಳ್ಳಲು ನೋಡಿ ನೋಡಿ ಸಾಕಾಗಿ ಕೊನೆಗೆ ಋಷ್ಣ ಕೊರಳು ಹತ್ತಿರದಲ್ಲೇ ಇದ್ದುದರಿಂದ ಕೊರಳಿಗೆ ಕಚ್ಚುತ್ತಾಳೆ ಋತ್ವಿ. ಹಾ ಪುಟ್ಟ ಪಿಶಾಚಿ ಕಣೆ ನೀನು, ಹೇಗೆ ಕಚ್ಚಿದೆ ನೋಡೆ. ನೀನು ನಾನ್ ವೆಜ್ ನುಂಗೋ ಪಿಶಾಚಿ ತಾನೇ. ಎಷ್ಟು kg ಮಾಂಸ ಬೇಕು ಹೇಳು, ತಂದು ಕೊಡ್ತೀನಿ, ತಿಂದು ತೇಗು. ಅದು ಬಿಟ್ಟು ಹೀಗೆ ನನ್ನನ್ನು ತಿನ್ನೋಕೆ ಬರಬೇಡ. ಯಾವಾಗ ನೋಡಿದರೂ ನನ್ನನ್ನು ಕಚ್ಚೋಕೆ ಬರ್ತೀಯಾ. ನನ್ನ ಮಾಂಸ ಅಷ್ಟು ರುಚಿನಾ ಎಂದು ಹುಸಿಗದರಿದರೂ ಒಂದು ಕೈಯಿಂದ ಅವಳ ಕಣ್ಣೀರನ್ನು ಒರೆಸಿದರೂ ಮತ್ತೊಂದು ಕೈಯಿಂದ ಅವಳನ್ನು ಬಳಸಿ ಅವಳಿಂದ ದೂರ ಸರಿಯಲೇ ಇಲ್ಲ ಋಷ್. ರುಚಿನಾ? ವ್ಯಾಕ್, ನಿನ್ನ ಮಾಂಸದಲ್ಲಿ ಬರೀ ಹೆಂಡ ಸಿಗರೇಟ್ ತುಂಬಿರಬೇಕು. ದೊಡ್ಡ ಹೆಂಡ ಕುಡ್ಕ ನೀನು, ಬಿಡೋ ಹಂದಿ ನನ್ನನ್ನು ಎನ್ನುವವಳ ಮಾತು ಎಂದಿನಂತೆ ಇರುವುದು ಕಂಡ ಬಳಿಕ ಅವಳನ್ನು ಬಿಟ್ಟ ಋಷ್. ನೀನು ಯಾವಾಗಲೂ ಹೀಗೆ ಬಿಳಿ ಹೆಗ್ಣದ ಹಾಗೆ ಇರಬೇಕು ಕಣೆ, ಆಗಲೇ ಚಂದ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡುವಾಗ, ಎಲ್ಲಿಗೆ ಸರ್, ನಾನಿನ್ನೂ ಕೈಕಾಲು ತೊಳೆದಿಲ್ಲ, ಕೈಕಾಲು ತೊಳೆದು ಮನೆಗೆ ಹೋಗ್ತೀನಿ ಎನ್ನುತ್ತಾಳೆ ಋತ್ವಿ. ಆಗ ಋಷ್, ಹೋಗಿ ಕೈಕಾಲು ತೊಳೆದು ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಕಾರ್ ಬಾಗಿಲು ತೆರೆದಾಗ ಅವನು ಹೇಳಿದಂತೆಯೇ ಮಾಡಿ ತನ್ನ ಬ್ಯಾಗ್ ಹಿಡಿದು ಬಂದ ಹುಡುಗಿಗೆ, ಸಾರಿ ಕಣೆ, ಇನ್ನೊಮ್ಮೆ ಹೀಗೆಲ್ಲ ಮಾಡಲಾಯ್ತಾ ಎಂದು ಕಾರ್ ಸ್ಟಾರ್ಟ್ ಮಾಡುತ್ತಾನೆ ಋಷ್. ಆದರೆ ಮನೆ ಕಡೆ ಹೋಗದೆ ರೆಸ್ಟೋರೆಂಟ್ ಬಳಿ ಕಾರು ನಿಲ್ಲಿಸಿ, ಲೇ ಇವಳೆ ಬಾರೆ, ಕಾಫಿ ಕುಡಿದು ತಿಂದು ಹೋಗೋಣ ಎಂದರೆ, ನನಗೆ ಬೇಡ, ನೀವು ಹೋಗಿ ತಿನ್ನಿ, ಅದಕ್ಕೂ ಹಂಗಿಸುವ ಜನ ನೀವು ಎಂದು ಮೂತಿಯನ್ನು ಉದ್ದ ಮಾಡುತ್ತಾಳೆ ಋತ್ವಿ. ಥೋ, ಈಗಷ್ಟೇ ಸಮಾಧಾನ ಮಾಡಿದೆ ತಾನೆ, ಮತ್ತೆ ಅದೇ ಪಿಟೀಲ್ ಕುಯ್ತಾ ಇದೆಯಾ. ಸುಮ್ಮನೆ ಬಾರೆ, ಇಲ್ಲಾಂದರೆ ನಿನ್ನನ್ನು ಸೊಂಟದ ಮೇಲೆ ಕೂರಿಸಿಕೊಂಡು ಹೋಗ್ತೀನಿ ಅಷ್ಟೇ. ಮಧ್ಯಾಹ್ನ ಕೋಳಿ ಮರಿಯ ಹಾಗೆ ಇಷ್ಟು ತಿಂದಿರ್ತೀಯ ನೀನು, ಅದೆಲ್ಲ ಕರಗಿ ಹೋಗಿದೆ ತಾನೇ. ಈಗೇನೆ ಬರ್ತೀಯಾ ಅಥವಾ ಎತ್ಕೊಂಡು ಹೋಗ್ಲಾ ಎಂದು ಬೆದರಿಕೆ ಹಾಕುವ ಋಷ್ಗೆ, ಬರ್ತೀನಿ, ಆದರೆ ನಾಳೆ ನನಗೆ ರಜೆ ಕೊಡಬೇಕು ನೀವು ಎಂದು ಮನವಿಯ ಜೊತೆಗೆ ಕಂಡೀಷನ್ ಹಾಕುವ ಋತ್ವಿ ಯಾಕೆ ರಜೆ ಕೇಳುತ್ತಿದ್ದಾಳೆ ಎನ್ನುವುದು ಇವನಿಗೂ ಗೊತ್ತು. ಆದರೂ ರಜೆಯನ್ನು ಕೊಟ್ಟು ಅವಳೊಂದಿಗೆ ಕಾಫಿ ತಿಂಡಿ ಮುಗಿಸಿ ತಾನೇ ಮನೆಯವರೆಗೂ ಬಂದು, ಟೇಕ್ ಕೇರ್ ಕಣೆ ಇವಳೆ ಎಂದಾಗ, ಸರಿ ಸರ್ ಎಂದು ಇಳಿಯಲು ನೋಡುವ ಹೆಣ್ಣನ್ನು ತಡೆಯುವ ಹಾಗೆ, ಲೇ ಇವಳೆ ಇರೇ ಒಂದು ನಿಮಿಷ, ನಿನ್ನ ಕೆನ್ನೆ ಮೇಲೆ ಇಲ್ಲೇನೋ ಆಗಿದೆ ಕಣೆ ನಿಂಗೆ, ಬಹುಶಃ ಬಿಸಿಲಿನಲ್ಲಿ ಕೆಲಸ ಮಾಡಿದ್ದಕ್ಕೆ ಇರಬೇಕು ಎಂದವನು ತೋರಿದ ಆಶ್ಚರ್ಯದ ನಟನೆಯ ಹಳ್ಳಕ್ಕೆ ಬಿದ್ದ ಋತ್ವಿ, ಏನಾಗಿದೆ ಸರ್ ಎನ್ನುತ್ತಾ ತನ್ನ ಕೆನ್ನೆ ಮುಟ್ಟಲು, ಬಾಯಿಲಿ ಎಂದು ಅವಳನ್ನು ಹತ್ತಿರಕ್ಕೆ ಕರೆದವನು ಅವಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟು, ಆಗಲೇ ನನಗೆ ಕಚ್ಚಿದೆ ಅಲ್ವಾ, ಅದಕ್ಕೆ ಇದು, ಹೇಗೆ ರಿವೆಂಜ್ ತೀರಿಸಿಕೊಂಡೆ ನೋಡಿದ್ಯಾ ಎಂದು ನಕ್ಕರೆ ಕಣ್ಣರಳಿಸಿ ಅವನಿಗೆ ಬೆದರಿಸುವ ಋತ್ವಿ, ಮೆಂಟಲ್ ಮಂಜ, ಇವತ್ತಾದರೂ ಕುಡಿಯದೆ ಹೋಗು ಎಂದು ಅವನ ತಲೆಗೆ ಮೊಟಕಿ ಹೋಗುತ್ತಾಳೆ. ಇವರಿಬ್ಬರು ಇಲ್ಲಿ ಒಂದು ಹಂತದ ರಾಜಿಗೆ ಬಂದರೆ ಅತ್ತ ಹಾಸ್ಪಿಟಲ್ನಲ್ಲಿ ಪೂರ್ತಿ ಸ್ಟಾಫ್ಗಳಿಗೆ ಸಿಹಿ ನೀಡುವ ಫರ್ಹಾನ್ ಮತ್ತು ನಿವಿ ತಮ್ಮ ಮದುವೆಯ ವಿಚಾರವನ್ನು ತಿಳಿಸಿ ಎಲ್ಲರಿಂದ ಶುಭಾಶಯ ಪಡೆಯುತ್ತಾರೆ. ಮಾರನೆಯ ದಿನ ಬೆಳಗ್ಗೆಯೇ ತನ್ನ ಗೆಳತಿಗೆ ಕರೆ ಮಾಡಿದ ಋತ್ವಿ, ವಿಬಿ, ಅದೇ ನನ್ನ ರೂಮಿನ ಮೂಲೆಯಲ್ಲಿ ಒಂದು ಪುಟ್ಟ ರಟ್ಟಿನ ಬಾಕ್ಸ್ ಇದೆ ನೋಡು, ಅದರಲ್ಲಿ ನನ್ನ ID, ಆಧಾರ್, ಪಾಸ್ಬುಕ್, ಮಾರ್ಕ್ಸ್ ಕಾರ್ಡ್, ಪ್ರಶಸ್ತಿ ಪತ್ರಗಳು ಎಲ್ಲ ಇವೆ. ನೀನು ಬರೀ ಪಾಸ್ಬುಕ್ ಮತ್ತು ID, ಆಧಾರ್ ಜೊತೆಗೆ ಮಾರ್ಕ್ಸ್ ಕಾರ್ಡ್ ತಂದು ಕೊಟ್ಟರೆ ಸಾಕು. ನಾನು ಇಲ್ಲಿಂದ ಈಗ ಹೊರಟೆ, ಹೆಚ್ಚು ಅಂದರೆ ಇನ್ನು 2ರಿಂದ 3 ಗಂಟೆಯಲ್ಲಿ ಇರ್ತೀನಿ. ನೀನು ಬ್ಯಾಂಕ್ ಹತ್ರ ಬಂದು ಬಿಡು ಎಂದು ಹೇಳಿ ನಿವಿ ಅತ್ತ ಕೆಲಸಕ್ಕೆ ಹೋದ ಕೂಡಲೇ ಇವಳು ಕೂಡ ತನ್ನ ಊರಿನ ಕಡೆ ಬರ್ತಾಳೆ.
ಬಾಯಿ ಮೂಗು ಮುಚ್ಚುವ ಹಾಗೆ ಮುಖಕ್ಕೆ ಮಾಸ್ಕ್, ಕಣ್ಣಿಗೊಂದು ಕನ್ನಡಕ ಹಾಕಿ ತಲೆ ತುಂಬ ದುಪ್ಪಟ್ಟ ಹೊದ್ದು ಬ್ಯಾಂಕ್ ಬಳಿ ಹೋದ ಋತ್ವಿ ತನ್ನ ಗೆಳತಿಯ ಕೈಯಿಂದ ತನ್ನ ದಾಖಲಾತಿಗಳಿದ್ದ ಬ್ಯಾಗ್ ಪಡೆದು ಸೀದಾ ಬ್ಯಾಂಕ್ನೊಳಗೆ ಹೋಗುತ್ತಾಳೆ. ಮ್ಯಾನೇಜರ್ ಹತ್ತಿರ ತಾನು ಅಕೌಂಟ್ ಕ್ಲೋಸ್ ಮಾಡುವುದಾಗಿ ಹೇಳಿದ ಹೆಣ್ಣು ತನ್ನ ಒಡವೆ ಮತ್ತು ಹಣ ಬೇಕೆಂದು ಕೇಳಿದಾಗ ಅವಳಿಂದ ಒಂದು ಅಪ್ಲಿಕೇಶನ್ ಜೊತೆಗೆ ಅವಳ ದಾಖಲಾತಿ ಪಡೆದು ಕಾಯಲು ಹೇಳಿದ ಮ್ಯಾನೇಜರ್ ಎಲ್ಲ ಪ್ರೊಸೀಜರ್ ಮುಗಿಸಿ ಹಣ ಮತ್ತು ಒಡವೆಯನ್ನು ಕೊಡುವಾಗ 1 ಗಂಟೆ ಆಗಿತ್ತು. ಬ್ಯಾಂಕ್ನಿಂದ ಆಚೆಗೆ ಬಂದವಳು ನೇರವಾಗಿ ಹೋಗಿದ್ದು ಬಸ್ ಸ್ಟ್ಯಾಂಡ್ಗೆ. ಅವಳು ಬೆಂಗಳೂರಿನ ಬಸ್ ಹತ್ತಿ ಬಸ್ಸು ಚಲಿಸಿದ ನಂತರವೇ ರುಷ್ ಕೂಡ ತನ್ನ ಕಾರ್ ಸ್ಟಾರ್ಟ್ ಮಾಡಿದ್ದು. ಧೈರ್ಯ ಜೋರಾಗೇ ಇದೆ ಇವಳಿಗೆ. ಮತ್ತೆ ಅಗ್ನಿ ಆವ್ಯ ಅಂದರೆ ಕಮ್ಮಿನಾ? ತಾನು ಅಂದುಕೊಂಡ ಕೆಲಸವನ್ನು ಮಾಡೇ ಬಿಟ್ಲು ನೋಡು. ಆದರೂ ಪುನಃ ಆ ರಾಕ್ಷಸರ ಕಣ್ಣಿಗೆ ಬಿದ್ದರೆ ಎನ್ನುವ ಭಯವಂತೂ ಇದ್ದೇ ಇದೆ ಎಂದುಕೊಂಡು ಬಸ್ನ ಹಿಂದಿಕ್ಕಿ ಮುಂದೆ ಹೋಗುತ್ತಾನೆ. ಋತ್ವಿ ಮನೆಗೆ ಬರುವಾಗ 5 ಗಂಟೆ. ಅಕ್ಕನ ಮದುವೆಗೆ ದುಡ್ಡು ಒಡವೆ ಎಲ್ಲವೂ ಆಯಿತು ಎನ್ನುವ ಖುಷಿಯಲ್ಲೇ ಬರುವ ಹುಡುಗಿ ತೆರೆದ ಬಾಗಿಲನ್ನು ಕಂಡು, ಲೇ ಇವಳೇ, ಲೇ ನಿವೇದಿತಾ, ಬಾರೆ ಆಚೆಗೆ. ಯಾವಳೆ ಅವಳು? ನಾನು ಕರಿತಾ ಇದ್ರೂ ಮನೆ ಬಾಗಿಲಿಗೆ ಬಂದು ನನ್ನನ್ನು ನೋಡ್ತಾ ಇಲ್ಲ. ಇಷ್ಟು ಹೊತ್ತು ಕರಿಬೇಕೇನೆ ನಾನು ನಿನ್ನನ್ನು? ಆಚೆಗೆ ಬಾರೆ ಇವಳೆ. ಲೇ ಇವಳೇ, ಬಾರೆ ಆಚೆಗೆ. ಮೊದಲೇ ನಾನು ಬ್ಯಾಡ್ ಗರ್ಲ್, ನನಗೆ ಒಳ್ಳೆಯ ಇಮೇಜ್ ಇಲ್ಲ. ಈಗೇನು ನೀನು ಆಚೆಗೆ ಬರ್ತೀಯಾ ಅಥವಾ ಎಲ್ಲಾನು ಪೀಸ್ ಪೀಸ್ ಮಾಡ್ಲಾ ಎಂದು ರುಷ್ನ ಸ್ಟೈಲ್ನಲ್ಲೇ ಹೇಳುವಾಗ ಅಡುಗೆ ಮನೆಯಿಂದ ಆಚೆಗೆ ಬಂದ ನಿವಿ ನಗುತ್ತಾ, ಏನೇ ಋತ್ವಿ ಇದು ಹೊಸ ಸ್ಟೈಲ್ ಎಂದರೆ ಅವಳ ನಡು ಬಳಸಿ ತನ್ನತ್ತ ಸೆಳೆದುಕೊಂಡ ಋತ್ವಿ, ಏನೇ ಇವಳೆ ನೀನು? ಆಗಿನಿಂದ ಕರಿತಾ ಇದ್ರು ಆಚೆಗೆ ಬಂದಿಲ್ಲ. ಅತಿಲೋಕ ಸುಂದರಿ ಅನ್ನೋ ಕೊಬ್ಬ ನಿಂಗೆ? ಅಥವಾ ನಮ್ಮ ಅಣ್ಣನನ್ನು ಮದುವೆ ಆಗ್ತಾ ಇದ್ದೀನಿ ಅಂತ ಅಹಂಕಾರ ತೋರಿಸ್ತಾ ಇದೆಯಾ ಎನ್ನುವ ಹೊತ್ತಿಗೆ ಅವರ ಅಡುಗೆ ಮನೆಯಿಂದ ಸುನೇತ್ರಾ ಮತ್ತು ದಾಮಿನಿ ನಗುತ್ತಾ ಆಚೆಗೆ ಬಂದರೆ ರೂಮಿನ ಬಾಗಿಲಲ್ಲಿ ಕೈ ಕಟ್ಟಿ ನಿಂತಿದ್ದಾನೆ ರುಷ್. ಜೊತೆಯಲ್ಲಿ ನಗುವ ಫರ್ಹಾನ್ ಕೂಡ ಇದ್ದಾನೆ. ಅಂತೆಯೇ ಮನೆಯ ಹಿಂಬಾಗಿಲ ಬಳಿ ಇದ್ದಾರೆ ವಾಮನ್ ಮತ್ತು ದ್ವಾರಕನಾಥ್. ಅವರ ಮುಖದ ಮೇಲೂ ನಗುವಿದೆ. ಅಂದರೆ ಎಲ್ಲರೂ ನಮ್ಮ ಋತ್ವಿಯ ಈ ಪರ್ಫಾರ್ಮೆನ್ಸ್ನ ನೋಡಿದ್ದಾರೆ. ಅಯ್ಯೋ ಮಂಜುನಾಥ, ಇದೇನು ಮಾಡಿಬಿಟ್ಟೆ ನಾನು? ಈ ಎಣ್ಣೆ ಮಾಸ್ಟರ್ ಎದುರೇ ಅವನ ಅನುಕರಣೆಯನ್ನು ಮಾಡಿಬಿಟ್ನಲ್ಲ. ಇನ್ನು ಗಾರೆ ಕೆಲಸ ಗ್ಯಾರಂಟಿ ನನಗೆ. ಅದು ಸರಿ, ಮನೆ ಮುಂದೆ ಇವರ ಕಾರೇ ಇಲ್ವಲ್ಲ. ಕಾರನ್ನು ನೋಡಿದರೆ ಹೀಗೆಲ್ಲ ಆಡ್ತಾ ಇರಲಿಲ್ಲ ನಾನು ಎಂದು ಪೆಚ್ಚು ಮೊರೆ ಹಾಕಿದ ಋತ್ವಿ ಸ್ವಲ್ಪ ತಲೆ ಎತ್ತಿ ರುಷ್ ಕಡೆಗೆ ನೋಡಲು ಒಡನೆಯೇ ಕೋಪದಿಂದ ಅವಳ ರೂಮಿನೊಳಗೆ ಹೋಗುತ್ತಾನೆ ರುಷ್. ಅಷ್ಟೇ, ಅಲ್ಲಿ ತಡೆ ಹಿಡಿದ ನಗುವನ್ನು ಇಲ್ಲಿ ಸದ್ದಿಲ್ಲದೆ ಹರಿಬಿಡುತ್ತಾನೆ. ಕಥೆ ಮುಂದುವರಿಯುವುದು. ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚು ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.